ಸೊ ಸರ್ಕಾರಿ ಜಾಗದಲ್ಲಿ RSS ಚಟುವಟಿಕೆಗಳನ್ನ ನಿಷೇಧಿಸಬೇಕು ಅನ್ನುವಂಥ ಒಂದು ಮಾತನಾಡಿದಂತಹ ಪ್ರಿಯಾಂಕ್ ಖರ್ಗೆ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಯಾವೆಲ್ಲ ಅಧಿಕಾರಿಗಳು ಇಂತಹ ಸಂಘ ಸಂಸ್ಥೆಗಳ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೋ ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ. ತಮಿಳುನಾಡು ಮಾದರಿಯಲ್ಲೇ RSSಗೆ ಅಂಕುಶ ಹಾಕಲಾಗುತ್ತಾ? ಹಾಗಾದ್ರೆ ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳಿವೆ. ಸಿಎಂ ಸಭೆಯಲ್ಲಿ ಮಹತ್ವದ ನಿರ್ಧಾರ ಆಗುವಂತಹ ಸಾಧ್ಯತೆಗಳಿವೆ. ಪ್ರಿಯಾಂಕ್ ಖರ್ಗೆ ಬೆಂಬಲಕ್ಕೆ ಈಗ ಸಿಎಂ ಮತ್ತು ಸಚಿವರು ಕೂಡ ನಿಂತಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಹಾಗಾದ್ರೆ RSS ಚಟುವಟಿಕೆ ನಿಷೇಧ ಆಗೋದು ಫಿಕ್ಸಾ? ಇಂಥದ್ದೊಂದು ಚರ್ಚೆ ಈಗಾಗಲೇ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿಯೇ ನಡೀತಾ ಇದೆ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಬರೆದಂತಹ ಒಂದು ಲೆಟರ್, RSS ನಂತಹ ಸಂಘ ಸಂಸ್ಥೆಗಳ ಚಟುವಟಿಕೆಗಳು ಅದು ಸರ್ಕಾರಿ ಜಾಗಗಳಲ್ಲಿ ಆಗಬಾರದು, ಅಂಥದಕ್ಕೆ ಕಡಿವಾಣ ಹಾಕಬೇಕು, ನಿಷೇಧ ಹೇರಬೇಕು ಅನ್ನುವಂಥದ್ರ ಬಗ್ಗೆ ಸಿಎಂಗೆ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿದ್ರು. ತಮಿಳುನಾಡು ಮಾದರಿಯಲ್ಲಿ ಇಲ್ಲೂ ಕೂಡ RSSಗೆ ಬ್ಯಾನ್ ಮಾಡಬಹುದಾ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದನ್ನ ಸಿಎಂ ಕೂಡ ಹೇಳಿದ್ರು. ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ಅನೌಪಚಾರಿಕ ಚರ್ಚೆ ಆಗುವಂತಹ ಸಾಧ್ಯತೆಗಳಿವೆ. RSSಗೆ ನೇರವಾಗಿ ಅಲ್ಲದೆ ಇದ್ರು ಪರೋಕ್ಷವಾಗಿ ನಿರ್ಬಂಧ ಹಾಕಬೇಕು ಅಂತ RSS ಹೆಸರು ಉಲ್ಲೇಖ ಮಾಡದೇನೆ ಅಂಕುಶ ಹಾಕುವಂತ ಸಾಧ್ಯತೆಗಳಿವೆ. ಅಂದ್ರೆ ಹೇಗೆ? ಎಲ್ಲಾ ಸಂಘ ಸಂಸ್ಥೆಗಳು, ಯಾವುದೇ ಪ್ರೈವೇಟ್ ಸಂಘ ಸಂಸ್ಥೆಗಳು ಅನ್ನುವಂಥದ್ದನ್ನ ಹೇಳ್ಬೋದು. ತಮಿಳುನಾಡಿನಲ್ಲಿ ನಿರ್ಬಂಧ ಮಾಡಿದ್ದಾರೆ ಇದ್ರ ಬಗ್ಗೆ. ಸೊ ಹಾಗಾಗಿ ಮಾಹಿತಿಯನ್ನ ಈಗಾಗಲೇ ಮುಖ್ಯ ಕಾರ್ಯದರ್ಶಿಗಳು ಪಡ್ಕೊಂಡಿದ್ದಾರೆ. ಕಾನೂನಾತ್ಮಕ ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸಿಎಸ್. ಸಚಿವ ಪ್ರಿಯಾಂಕ್ ಜೊತೆಗೂ ಕೂಡ ಈ ಎಲ್ಲ ಅಂಶಗಳ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥದ್ದು ವಿಚಾರ. ನಿನ್ನೆ ಕೂಡ ಸಿಎಂ ಮಾತನಾಡ್ತಾ ಹೇಳಿದ್ರು, ಯಾಕೆ ಆಗಬಾರ್ದು? ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರ ಬರೆದಿದ್ದಾರೆ, ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾವು ಸಮಾಲೋಚನೆ ನಡೆಸ್ತೀವಿ, ಸರಿಯಾಗಿರೋದನ್ನೇ ಅವ್ರು ಹೇಳಿದಾರಲ್ಲ ಅನ್ನುವಂಥದ್ರ ಬಗ್ಗೆ ಒಂದು ಪರೋಕ್ಷವಾಗಿ ಅವರಿಗೆ ಸಾಥ್ ಕೊಟ್ಟಿದ್ರು ಸಿಎಂ ಅವರ ಹೇಳಿಕೆಯಲ್ಲೂ ಕೂಡ.